ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಯುವರಾಜ್ ವೈನ್ ಶಾಪ್ ಮುಂಭಾಗದಲ್ಲಿ ಶನಿವಾರ ರಾತ್ರಿ ಸಂಭವಿಸಿದ ಭಾರೀ ಸ್ಫೋಟದಲ್ಲಿ ಮಹೀಂದ್ರ ಎಕ್ಸ್ ಯುವಿ 300 ಕಾರು ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದು ಇಬ್ಬರು ಪಾದಚಾರಿಗಳು ಸಣ್ಣಪುಟ್ಟ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾಹಿತಿಯ ಪ್ರಕಾರ ರಾತ್ರಿ ಸುಮಾರು 10:45 ಗಂಟೆಗೆ ಯುವರಾಜ್ ವೈನ್ ಶಾಪ್ ಮಾಲೀಕ ಹನುಮಂತ ಆಚಣಿ ಅವರಿಗೆ ಸೇರಿದ ಮಹೀಂದ್ರ ಕಾರು ಏಕಾಏಕಿ ಸ್ಫೋಟಗೊಂಡು ಬೆಂಕಿಗಾಹುತಿಯಾಗಿದೆ. ಸ್ಫೋಟದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದ್ದು ಕೆಲವೇ ಕ್ಷಣದಲ್ಲಿ ಬೆಂಕಿ ಹೊತ್ತಿಕೊಂಡ ಸುಟ್ಟು ಕರಕಲಾಗಿದೆ. ಘಟನೆಯ ಮಾಹಿತಿ ಕುರಿತು ಪ್ರತಿಕ್ರಿಯಿಸಿರುವಂತಹ ಕಾರು ಮಾಲೀಕ ಹನುಮಂತ ಆಚಣಿ, ಅಂಗಡಿ ಮುಚ್ಚಿ ಹೊರಡುವ ಸಮಯದಲ್ಲೇ ಸ್ಫೋಟ ಸಂಭವಿಸಿದೆ. ಇದು ಬಾಂಬ್ ಸ್ಫೋಟವೋ ಅಥವಾ ಬೇರೆ ಯಾವುದೋ ಸ್ಫೋಟಕ ವಸ್ತುವಿನಿಂದ ಆಗಿದೆಯೋ ತಿಳಿದಿಲ್ಲ. ಕೆಲವೇ ಕ್ಷಣಗಳ ಅಂತರದಲ್ಲಿ ನನ್ನ ಪ್ರಾಣ ಉಳಿದಿದೆ. ಘಟನೆಯಲ್ಲಿ ಇಬ್ಬರು ಪಾದಚಾರಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರನ್ನ ಜಮಖಂಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದಿದ್ದಾರೆ. ಸರ್, ನಾ ರೊಕ್ಕದಿಂದ ಬಂದೇನ್ರಿ 4:15 ರೀ. 4:15 ಇಲ್ಲಿ ಗಾಡಿ ಹಚ್ಚೀನ್ರಿ. ಹಚ್ಕಿಸಿಂದ ಅಂಗಡ್ಯಾಗ ಹೋಗಿ ಉದ್ಯೋಗ ಮಾಡಾಕತ್ತೀನಿ. ಇನ್ನು 10:45ಕ್ಕೆ ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಅಂತ ಬಾಂಬ್ ಆಯಿತು ಏನಾಯ್ತು ಎನ್ಕ್ವೈರಿ ಮಾಡ್ಬೇಕ್ರಿ. ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಗಾಡಿಯಾಗ ಹತ್ತಬೇಕು ಅನ್ನೋದನ್ನ ಬ್ಲಾಸ್ಟ್ ಆಗಿತ್ತು. ಮತ್ತು ನಾ ಡೈಲಿ ಗಾಡಿ ಇಲ್ಲೇ ತರ್ತೀನಿ. ದಿವಸ ಡೈಲಿ ರೀ. ಸೀದಾ ಮನೆದಿಂದ ಇಲ್ಲಿಗೆ ಇಲ್ಲೇ ಹಚ್ಚೀನಿ. ಒಬ್ಬನ ಬಂದನ್ರಿ ಬರೋದು. ಯಾರಾದ್ರ ಮ್ಯಾಗ ನಿಮ್ಗೆ ಅನುಮಾನ ಐತೆ ಅಥವಾ ಪೊಲೀಸರನ್ನ ಎಷ್ಟೊತ್ತಿಗೆ ಹೇಳಿದ್ರಿ ನೀವು ಬ್ಲಾಸ್ಟ್ ಆಗಿದೆ? ಬ್ಲಾಸ್ಟ್ ಆದ್ರ ಸ್ಟೇಷನ್ 10 ನಿಮಿಟ್ನಾಗ ಫೋನ್ ಸ್ಟೇಷನ್ ಹೇಳಿದ್ವಿ. ಯಾವ ಸ್ಟೇಷನ್ ಬರ್ತೈತ್ರಿ? ಬನಾಟಿ. ಇದು ಜಮಖಂಡಿ. ಜಮಖಂಡಿ. ಹಾಂ ರೀ. ಹಾಂ ಅಂತ ನಾವು ಪೈಲ ಟ್ರಕ್ ಬಿದ್ದೈತೆ ಅಂತೇಳಿ ನಾವು ಹಿಂಗೆ ತಿಳಿದ್ರಿ. ಒಳಗೆಲ್ಲ ಧೂಳ ಗಾಡಿದು ಎಲ್ಲ ನಮ್ಮ ಪತ್ರಾಸನು ಹರಿದ್ವಿ ಎಲ್ಲ ರೀ. ಸುತ್ತಮುತ್ತ 5 ಕಿಲೋಮೀಟರ್ ತನಕ ಹಿಂಗೆಲ್ಲ ಮನೆಗಳ್ದಾನ ಬಾಂಡೆ ಬಿದ್ದಾವ್ರಿ. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ದು ರೀ. ಏನು ಆತಂದು ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತೆ ಅನ್ನೋದು ಗೊತ್ತಿಲ್ಲ ರೀ. ತೆಂಗಿನ ಗಿಡದ ಮಟ್ಟ ಅಂತರ ಹರಿತ್ರ ಗಾಡಿ ರೀ. ನಿಮ್ಮ ಬಾರ್ ಹೆಸರೇನು ರೀ? ಯುವರಾಜ್ ವೈನ್ ಶಾಪ್. ನೀವೇನು ಕೆಲಸ ಮಾಡ್ತೀರಲ್ಲ? ನಾ ಮ್ಯಾನೇಜರ್. ನಿಮ್ಮ ಹೆಸರು? ಹನುಮಂತ್ ಸಂಗೊಂಡ್ ಅತನಿ. ಯಾವ್ರು ನಿಮ್ಮದು? ನಮ್ಮದು ರಬಕೈ ರೀ. ರಬಕೈ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಡೈಲಿ ಅಪ್ ಆ್ಯಂಡ್ ಡೌನ್ ಹೋಗೋದು ಬರೋದು ಮಾಡ್ತೀನಿ ರೀ. ಹಾಂ. ಯಾರು ಏನು ಉದ್ದೇಶ ಪಿಕ್ ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಅದು ತನಿಖೆ ಆಗಬೇಕು. ನಿಮ್ಮ ಗಾಡಿ ಹೆಸರೇನು? ಗಾಡಿ ನಂಬರ್ ಏನು ಹೇಳಿ? XV 300 ರೀ. ಗಾಡಿ ನಂಬರ್ K48 N4038 ರೀ. ಅವಾಗೇನಾಗೈತಿ ರೀ, ಅವನ ಅಲ್ಲಿ ಬಿದ್ದಿದ್ದತ್ರ ಅವ್ರಿ. ನಾವು ಬಿದ್ದಿದ್ದು ನೋಡಿ ಅವ್ ಏನು ಮಾಡಿ ಹೋಗ್ಯಾನಂತೇಳಿ ಹಿಡಿದಿವ್ರಿ. ಅವ್ನು ನಾನು ಹೊಂಟಿ ನನಗೆ ಬಂದು ತಗಡ ಬರ್ತಿದ್ದೆ. ಅವ್ನ ಕಾಲಿ ಕಚ್ಚ ಮೂತಿ ಕಚ್ಚ ಆಗಿತ್ರಿ. ಅವಂಗ ಅವಾಗೇನೆಲ್ಲ ಬಂದು ನಾವು ಇಲ್ಲೇ ನಿಂತು ಸ್ಟೇಷನ್ಗೆ ನಾವು ಫೋನ್ ಹಚ್ಚಿದ್ವಿ ಜಮಖಂಡಿಗೆ. ಈಗ ಅವ್ರಿಗೆ ಏನಾಗಿತ್ತು ಹಾಸ್ಪಿಟಲ್ದಾಗ? ಅದ ಸ್ವಲ್ಪ ಕಾಲಿ ಕಚ್ಚಾಗಿತ್ರಿ. ಇಲ್ಲೊಂದು ಸ್ವಲ್ಪ ರಗತ್ ಹೊರ ಆತಿದ್ರಿ. ಇಷ್ಟ ಆಗಿತ್ರಿ. ಮತ್ತೆ ಯಾರಿಗೆ ಅನಾಹುತ ಆಗಿಲ್ರಿ. ಹಾಸ್ಪಿಟಲ್ ಈಗ ಎಲ್ಲಿ ಅದಾರ ನನಗೆ ಗೊತ್ತಿಲ್ರಿ. ನಾವು ಒಂದು ಸೆಕೆಂಡ್ದಾಗಿನ ಅಂಗಡಿಯಿಂದ ಎದ್ದಿನ ಗಾಡಿಯಾಗ ಕುಂಡಿರ್ಬೇಕು ಅನ್ನೋ ಕೂಡ ಬ್ಲಾಸ್ಟ್ ಆಗಿತ್ರಿ. ಅದು ಸರ್ ತನಿಖೆ ಮಾಡಿ ನೋಡ್ಬೇಕಂದ್ರೆ ಬಾಂಬ ಹಾಕತ್ತಾರ್ರಿ. ಎನ್ಕ್ವೈರಿ ಮಾಡ್ಬೇಕ್ರಿ. ಯಾಕಂದ್ರೆ ಅಲ್ಲಿ ಏನು ಸುಟ್ಟಿದ್ದು ಇಲ್ಲ ಏನಿಲ್ಲ ರೀ. ಅದು ಬಾಂಬಿಂದ ನನಗೆ ಡೌಟ್ ಬರತ್ತೈತ್ರಿ. ಅದು ಎನ್ಕ್ವೈರಿ ಮಾಡ್ಬೇಕು. ಮತ್ತೆ ಡೀಸೆಲ್ ಟ್ಯಾಕೆಸ್ ಅನ್ನೋದು ಆ ಕಡೆ ಇಟ್ಟಿಲ್ರಿ ಅವ್ರು. ನಾ ಮುಂದೆ ಗಾಡಿ ಕರೆಕ್ಟ್ ಸ್ಟೇರಿಂಗ್ ಅಂತ ತರಪ್ಪ ಅಲ್ಲೇ ಅದು ಜೈಸ್ ಕಟ್ಟಿ ಎಲ್ಲ ಒಳಗೆ ಹೋಗಿತ್ತು. ನೀವು ನೋಡ್ರಿ. ಇನ್ನು ಸ್ಥಳೀಯರ ಪ್ರಕಾರ ಸ್ಫೋಟದ ಭಾರೀ ಶಬ್ದ ಸುಮಾರು 5 ಕಿಲೋಮೀಟರ್ ದೂರದವರೆಗೆ ಕೇಳಿ ಬಂದಿದ್ದು ಕೆಲ ಮನೆಗಳಲ್ಲಿ ಕಂಪನ ಉಂಟಾಗಿ ಮನೆಯಲ್ಲಿ ಇದ್ದ ವಸ್ತುಗಳು ಕೆಳಗೆ ಬಿದ್ದಿರುವ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ಘಟನೆ ಹಿಪ್ಪರಗಿ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದು ಘಟನಾ ಸ್ಥಳಕ್ಕೆ ಜಮಖಂಡಿ ಡಿವೈಎಸ್ಪಿ ಸಲೀಂ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸ್ಫೋಟದ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇದು ಬಾಂಬ್ ಸ್ಫೋಟವೋ ಅಥವಾ ವಾಹನದ ತಾಂತ್ರಿಕ ದೋಷದಿಂದ ಉಂಟಾದ ಸ್ಫೋಟವೇ ಎಂಬುದು ಪೊಲೀಸ್ ತನಿಖೆ ಅಥವಾ ತಜ್ಞರ ವರದಿಯ ಬಳಿಕ ಸ್ಪಷ್ಟವಾಗುತ್ತೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.